ಇದು ಎಲ್ಲಿಂದ ಆಗುತ್ತೆ ಅಲ್ಲಿಗೆ ಹೊಡಿತಾರ ಗುಂಡಿ ಹೊಡಿತಾರ ಹೊಡಿಲಿ ಬಿಡಿ ನಾಳೆ ಸಾಯೋದು ಇವತ್ತೇ ಸಾಯಲ್ಲ. ನೀರಿಲ್ಲದೆ ಸಾಯೋದಕ್ಕಿಂತ ಹಂಗೆ ಸಾಯೋದು ಬಹಳ ಒಳ್ಳೆಯದು. 5 ಜನ ಹೋಗಿ ಕೊಡೋದು ಅಂದ್ರೆ ಆಲ್ನೋ ತಂದು ಅವರೇ ತಹಸೀಲ್ದಾರ್ ಬಂದು ತಗೊಂಡೋಗಿ. ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ಹೋರಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಇವ್ರು ದೊಡ್ಡ ಪೈಪ್ ಹಾಕೊಂಡು ಹೂಬಿಲ್ದೆಲ್ಲ ಡೈರೆಕ್ಟ್ ಮಾಡ್ಕೊಂಡ್ರೆ ತುಮಕೂರು ಜಿಲ್ಲೆಗೆ ತುಮಕೂರಿಗೆ ನೀರೇ ಹೋಗೋದಿಲ್ಲ. ಮಣ್ಣು ಹಾಕ್ಬಿಟ್ಟು ನಮ್ಮ ತೋಟಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ನೀರಿಲ್ಲದೆ ಸಾಯೋದಕ್ಕಿಂತ ಹಂಗೆ ಸಾಯೋದು ಬಹಳ ಒಳ್ಳೆಯದು. 5 ಜನ ಹೋಗಿ ಕೊಡೋದು ಅಂದ್ರೆ ಆಲ್ನೋ ತಂದು ಅವರೇ ತಹಸೀಲ್ದಾರ್ ಬಂದು ತಗೊಂಡೋಗಿ. ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ಹೋರಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಹೇಮೆಯ ಕಿಚ್ಚು ತುಮಕೂರಿನಲ್ಲಿ ದಿನೇ ಹೋದಂತೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹೀಗಾಗಿ ನಾಳೆ 31ನೇ ತಾರೀಕು ಬೃಹತ್ ಹೋರಾಟಕ್ಕೆ ಕೂಡ ಪ್ರತಿಭಟನೆಗೂ ಕೂಡ ಕರೆಯನ್ನು ನೀಡಲಾಗಿತ್ತು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆಗೆ ಒಂದು ಕರೆಯನ್ನು ನೀಡಲಾಗಿತ್ತು. ಆದರೆ ತುಮಕೂರಿನಲ್ಲಿ ಅದರಲ್ಲಿಯೂ ಕೂಡ ಗುಬ್ಬಿಯ ತಾಲೂಕು ಆಡಳಿತ ಗುಬ್ಬಿಯಲ್ಲಿ ಏನು ಸಂಕಾಪುರ ಗೇಟ್ ಇದೆ ಈ ಒಂದು ವ್ಯಾಪ್ತಿಯ ಸುತ್ತಮುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿಗೆ ಒಳಪಡುವಂತೆ ನಿಷೇಧಾಜ್ಞೆಯನ್ನು ಕೂಡ ಹೇರಿರುವಂಥದ್ದು. ಹೀಗಾಗಿ ಹೋರಾಟ ನಡೆಯುತ್ತಾ ಇಲ್ವಾ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿರುವಂಥದ್ದು. ಇನ್ನೊಂದು ಕಡೆ ಈ ಹೋರಾಟ ನಡೀತಾ ಇರುವಂಥದ್ದು ಯಾಕೆ, ಇಷ್ಟೆಲ್ಲ ಈ ಒಂದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ವಿರೋಧಗಳು ವ್ಯಕ್ತ ಆಗ್ತಿರೋದು ಯಾಕೆ, ಆ ಒಂದು ಸ್ಥಳದಲ್ಲಿ ಕಾಮಗಾರಿ ನಡೀತಾ ಇದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆಯೂ ಕೂಡ ಗ್ರೌಂಡ್ ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ನಾಯಕರು ಇದಕ್ಕೆಲ್ಲದಕ್ಕೂ ಕೂಡ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರ ಬಾಯಿಂದಲೇ ಕೇಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಹೋಗ್ತೀವಿ. ನಾವು ಈಗ ಗುಬ್ಬಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಸಂಕಾಪುರ ಗೇಟ್ ಬಳಿ ಏನು ಕಾಮಗಾರಿ ನಡೀತಾ ಇದೆ ಅಲ್ಲಿಯೂ ಕೂಡ ಹೋಗಿ ನಿಮಗೆ ಗ್ರೌಂಡ್ ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ನಿಮ್ಮ ಪ್ರಜಾಶಕ್ತಿ ಟಿವಿ ಮಾಡ್ತಾ ಇರುವಂಥದ್ದು. ಬನ್ನಿ ಹೋಗೋಣ. ಎಸ್ ವೀಕ್ಷಕರೇ, ಹೇಮೆಯ ಕಿಚ್ಚು ತುಮಕೂರಿನಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ನಾನೀಗ ಸುಂಕಾಪುರ ಬಳಿ ಇದ್ದೀನಿ. ಇಲ್ಲಿ ಕಾಮಗಾರಿ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಹೋರಾಟ ನಡೀತಾ ಇದೆ, ಇದನ್ನು ಕೂಡ ನಿಮಗೆ ದೃಶ್ಯಗಳ ಮೂಲಕ ಸಂಪೂರ್ಣವಾಗಿ ವಿವರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ಪ್ರಜಾಶಕ್ತಿ ಟಿವಿ ಮಾಡ್ತಾ ಇದೆ. ಇಲ್ಲಿ ಬರೋಬ್ಬರಿ 10ಕ್ಕೂ ಹೆಚ್ಚು JCB ಹಿಟಾಚಿಗಳಿಂದ ಇಲ್ಲಿ ಕೆಲಸ ನಡೀತಾ ಇರುವಂಥದ್ದು. ಯಾವುದೇ ಭೂಮಿಯನ್ನು ಕೂಡ ಸ್ವಾಧೀನಪಡಿಸಿಕೊಳ್ಳದೆ ಇಲ್ಲಿ ಪೈಪ್ಲೈನ್ಗಳನ್ನು ಅಳವಡಿಸಿ ಇಲ್ಲಿಂದ ಹೇಮಾವತಿಯ ನೀರನ್ನು ಕುಣಿಗಲ್ ಮಾರ್ಗವಾಗಿ ರಾಮನಗರ ಜಿಲ್ಲೆಗೆ ಕೊಂಡೊಯ್ಯಲಾಗುತ್ತೆ ಅನ್ನುವಂಥ ಒಂದು ಆರೋಪದಡಿಯಲ್ಲಿ ಇಡೀ ತುಮಕೂರು ಜಿಲ್ಲೆಯ ರೈತರು, ಹೋರಾಟಗಾರರು ಎಲ್ಲರೂ ಕೂಡ ಈ ಒಂದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೇ ಕಾರಣದಿಂದಾಗಿ ಮೇ 31 ಅಂದರೆ ನಾಳೆ ಒಂದು ಬೃಹತ್ ಪ್ರತಿಭಟನೆಗೂ ಕೂಡ ಕರೆಯನ್ನು ನೀಡಲಾಗಿತ್ತು. ಹೀಗಾಗಿ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕಾರಣದಿಂದಾಗಿ ಗುಬ್ಬಿ ತಾಲೂಕು ಆಡಳಿತ ಕೂಡ ಈ ಒಂದು ಸುಂಕಾಪುರ ಗ್ರಾಮದ 10 ಕಿಲೋಮೀಟರ್ ಸುತ್ತಳತೆಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಹೇರಿರುವಂಥದ್ದು. ನೀವು ಈಗಾಗಲೇ ದೃಶ್ಯಗಳಲ್ಲಿಯೂ ಕೂಡ ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಅವರು ಇಲ್ಲೇ ಏನು ಶಾಮಿಯಾನಗಳನ್ನು ಹಾಕಿಕೊಂಡು ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಇಲ್ಲೇ ಪೊಲೀಸರ ವ್ಯಾನ್ಗಳು ಕೂಡ ಇದ್ದಾವೆ. ಇವತ್ತು SP ಅವರು ಹೇಳಿರುವಂಥ ಪ್ರಕಾರದಲ್ಲಿ ನಾಳೆ ಸುಮಾರು 900 ಪೊಲೀಸರನ್ನು ಇಲ್ಲಿ ನಿಯೋಜಿಸಿ ಯಾವುದೇ ಕಾರಣಕ್ಕೂ ರೈತರು ಇಲ್ಲಿ ಬರಬಾರ್ದು, ಹೋರಾಟಗಾರರು ಇಲ್ಲಿ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರನ್ನು ತಡೆಯುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಈಗಾಗಲೇ ಕಾಮಗಾರಿ ಕೂಡ ನಡೀತಾ ಇದೆ. ಅದನ್ನು ಕೂಡ ನಾನು ಇಲ್ಲಿ ದೃಶ್ಯಗಳಲ್ಲಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಯಾಕಂದರೆ ಈ ಒಂದು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ಇಷ್ಟೊಂದು ವಿರೋಧ ವ್ಯಕ್ತ ಆಗ್ತಿರೋದು ಯಾಕೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈಗ ತುಮಕೂರು ಜಿಲ್ಲೆಗೆ ಹೇಮಾವತಿ ಅಂದರೆ ಗೋರೂರು ಜಲಾಶಯದಿಂದ ಬರೋಬ್ಬರಿ 21 TMC ನೀರನ್ನು ಹೇಮಾವತಿ ಟ್ರಿಬ್ಯುನಲ್ ಏನಿದೆ ಅದರ ಒಂದು ಪ್ರಕಾರವಾಗಿ ಹಂಚಿಕೆ ಮಾಡಲಾಗ್ತಾ ಇರುವಂಥದ್ದು. ಆದರೆ ಇದುವರೆಗೂ ಕೂಡ ತುಮಕೂರು ಜಿಲ್ಲೆಗೆ 21 TMC ನೀರು ಯಾವಾಗಲೂ ಕೂಡ ಬಂದಿಲ್ಲ. 17-18 TMCವರೆಗೆ ಮಾತ್ರ ನೀರು ಬಂದಿರುವಂಥದ್ದು. ಹೀಗಾಗಿ ತುಮಕೂರಿನ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ.
ಹೀಗಿರುವಾಗ ತುಮಕೂರಿಗೆ ಹಂಚಿಕೆಯಾಗಿರುವಂಥ ನೀರನ್ನು ಪಕ್ಕದ ರಾಮನಗರ ಜಿಲ್ಲೆಗೆ ಕೊಂಡೊಯ್ಯೋದು ಯಾಕೆ? ಇಲ್ಲಿನ ರೈತರು ಏನು ಮಾಡಬೇಕು, ಇಲ್ಲಿನ ಜನರು ಏನು ಮಾಡಬೇಕು, ನಾವು ಸಾಯಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ಇಲ್ಲಿನ ರೈತರು ಹೋರಾಟಕ್ಕೆ ಸಜ್ಜಾಗಿದ್ದರೆ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ನಿಷೇಧಾಜ್ಞೆಯನ್ನು ಹೇರುತ್ತೆ. 900 ಪೊಲೀಸರನ್ನು ನಿಯೋಜಿಸಿ ಈ ಹೋರಾಟವನ್ನು ತಡಿಬೇಕು ಅಂತೇಳಿ ಮುಂದಾಗುತ್ತೆ. ಯಾವುದೇ ಕಾರಣಕ್ಕೂ 144 ಸೆಕ್ಷನನ್ನು ಜಾರಿ ಯಾಕೆ ಮಾಡ್ತಾರೆ ಅಂದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಕಿಡಿಗೇಡಿಗಳು ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು 144 ಸೆಕ್ಷನನ್ನು ಜಾರಿ ಮಾಡುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ಕೋಕೆ ತುಮಕೂರಿನ ಜಿಲ್ಲಾಡಳಿತ, ಗುಬ್ಬಿಯ ತಾಲೂಕು ಆಡಳಿತ ಮುಂದಾಗ್ತಾ ಇದೆಯಾ ಈ ಒಂದು ನಿಷೇಧಾಜ್ಞೆಯನ್ನು ಹೇರುವಂಥ ಮೂಲಕ? ಯಾಕಂದರೆ ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ನಾನು ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ, ಅವರಿಗೂ ಕೇಳ್ತಾ ಹೋಗ್ತೀನಿ, ಏನು ತೊಂದರೆ ಆಗುತ್ತೆ ಈ ಒಂದು ಕಾಮಗಾರಿ ನಡೆದಿದ್ದೆ ಆದಲ್ಲಿ, ಅಥವಾ ಈ ಒಂದು ಈ ಕಾಮಗಾರಿ ಏನು ಕೆನಾಲ್ ಇದೆ ಇದು ಇಲ್ಲಿಂದ ಪಾಸ್ ಆದರೆ ಏನು ತೊಂದರೆ ಆಗುತ್ತೆ, ಗುಬ್ಬಿ ತಾಲೂಕಿನ ಜನರಿಗೆ ಎಷ್ಟು ಅನ್ಯಾಯ ಆಗುತ್ತೆ ಅದನ್ನು ಕೂಡ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ನಡೀತಾ ಇದೆ, ಈ ಕಾಮಗಾರಿಯನ್ನು ನಾವು ತುಮಕೂರಿನ ಜನರೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದೀವಿ. ಏನು ಕಾರಣ ಸರ್, ಯಾಕೆ ವಿರೋಧ ಮಾಡ್ತಿದ್ದೀರಾ? ಮೊದಲಿಂದ ನೀರು ಬರ್ತಾಯಿತ್ತು, ಆ ನೀರೇ ನಮಗೆ ಸಾಕಾಗ್ತಿರ್ಲಿಲ್ಲ. ಇವ್ರು ದೊಡ್ಡ ಪೈಪ್ ಹಾಕ್ಕೊಂಡು ಈ ಕೆನಲ್ ಎಷ್ಟಾಗಲ ಇದೆಯೋ ಅಷ್ಟಾಗಲ ಪೈಪ್ ಒಂದು ಟ್ರ್ಯಾಕ್ಟ್ರ್ ಅದ್ರೊಳಗೆ ಅಷ್ಟು ಹೋಗ್ಬೋದು, ಅಷ್ಟು ದೊಡ್ಡ ಪೈಪ್ ಹಾಕ್ಕೊಂಡು ತೂಬಿಲ್ದೆಲ್ಲ ಡೈರೆಕ್ಟ್ ಮಾಡ್ಕೊಂಡ್ರೆ ತುಮಕೂರು ಜಿಲ್ಲೆಗೆ ತುಮಕೂರಿಗೆ ನೀರೇ ಹೋಗೋದಿಲ್ಲ. ಗುಬ್ಬಿ, ತುಮಕೂರು, ಸಿರಾ, ಕೊರಟಗೆ, ಪಾವಗಡ, ಕೊರಟಗೆರೆ ಇಲ್ಲೆಲ್ಲ ನೀರು ಹೋಗ್ತಾ ಇತ್ತು. ಇನ್ನು ಮುಂದೆ ನೀರು ಹೋಗೋದಿಲ್ಲ. ಇನ್ನು ನೀರು ಹೋಗ್ದಲ್ಲ ಇದ್ದರೆ ನಮಗೆ ಕೆನಲ್ಗೆಲ್ಲ ನಾವು ಜಮೀನು ಬಿಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ, ಜಮೀನು ಕಳ್ಕೊಂಡು ನಮಗೆ ನೀರು ಇಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ರೈತರು ಬೃಹತ್ ಹೋರಾಟ ಮಾಡಬೇಕು. ಅವರು 900 ಜನ ಪೊಲೀಸ್ ಹಾಕಿದ್ದಾರೆ, ನಮ್ಮ ರೈತರೇನು 900 ಜನವೇ ಇರೋದು. ಒಂದು ಎಕರೆಗೆ ಒಬ್ಬರು ಬಂದ್ರಂದು 1000 ಜನ ಆಗ್ತೀವಿ ನಾವು. ಕಡೆ ತನಕ ನಿಲ್ಲಿಸೋ ತನಕ ಹೋರಾಟ ಮಾಡೋದಂತೂ ಶತಸಿದ್ಧ. ನಾಳೆ ಇದಕ್ಕೆ ಎಲ್ಲ ರೈತರು ಸಹ ಬರಬೇಕು ಅಂತ ಹೇಳ್ತಾ ಈ ಕೆನಲ್ ನಿಲ್ಲಿಸ್ಬೇಕಷ್ಟೇ. ಈ ಕೆನಲಿಂದ ಈ ಸಣ್ಣ ಒಂದು ತೂ ಬಿಟ್ಟರೆ ಅಲ್ಲ ತುಂಬ ನೀರು ಹೋಗ್ತಿತ್ತು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಪೈಪ್ ಅಲ್ಲಾದ್ರೆ ಕೆನಲಿಗೆ ನೀರು ಮುಂದಕ್ಕೆ ಹೋಗಲ್ಲ. ಮುಂದಕ್ಕೆ ಹೋಗೋದಿದ್ರೆ ಏಕನ್ನು ಮಾಡ್ಕೊಂಬಂದು ಮಾಡಿದರೆ ಅದೇನ ಆಗ್ತಿತ್ತು. ಈ ನೀರು ಮುಂದಕ್ಕೆ ಹೋಗೋದೇ ಇಲ್ಲ, ಕುಡಿಯೋಕ್ಕೆ ನೀರು ಸಾಕಾಗೋದೇ ಇಲ್ಲ. ತುಮಕೂರಿಗಾಗಲಿ ಗುಬ್ಬಿಗಾಗಲಿ ಎಲ್ಲೂ ತುಂಬೋದೇ ಇಲ್ಲ. ಯಾವ ಡ್ಯಾಮ್ ಮೊದಲೇ ಪ್ರತಿ ಸಲನೇ ಸಹ ನೀರು ಇವಾಗ ಹೋದ ವರ್ಷದಿಂದ ಮಳೆ ಆಗ್ತಾ ಇರೋದ್ರಿಂದ ನೀರು ಬರ್ತಾಯಿತ್ತು. ಮೊದಲು ನೀರಿಲ್ದಲೇ ಅಲ್ಲೇ ಒಣಗಿ ಇದು ಮಾಡಿದ್ವಿ. ಇದು ಯಾವುದೇ ಕಾರಣಕ್ಕೆ ಮೊದಲೇ ಎಡದಂಡಲ್ಲಿ ನೀರು ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ರೈತರನ್ನೆಲ್ಲ ಮೋಟ್ರು ಪಂಪು ಸಣ್ಣ ಪಂಪ್ನೇ ಎತ್ತಿಸಿ ತುಮಕೂರಿಗೆ ನೀರು ಬಿಡ್ತಿದ್ರು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಪೈಪಲ್ಲಿ ನೀರು ಬಿಟ್ಟರೆ ತುಮಕೂರು ಜಿಲ್ಲೆಗೆ ಕುಡಿಯೋಕ್ಕೆ ನೀರು ಇಲ್ದಂಗೆ ಆಗುತ್ತೆ. ಅದರಿಂದ ರೈತರು ಓಡಾಟ ಮಾಡ್ತಾ ಇರೋದು. ರೈತರಿಗೆ ಒಂದು ನೋಟಿಸ್ ಇಲ್ಲ, ಏನೂ ಇಲ್ಲ, ಒಂದು ಏನು ಪರಿಹಾರದೂ ಇಲ್ಲ, ಯಾವುದೂ ಇಲ್ಲ. ಅವ್ರ ಮನಸ್ಸಿಗೆ ಬಂದ ರಾತ್ರಿ ಬಂದು ಇಳಿಸಿ ಇದೆಲ್ಲ ತಗೊಂಡು ಹೋಗ್ತಾರೆ. ಅವರೇ ದೌರ್ಜನ್ಯ ಮಾಡಿ ಅವರೆಲ್ಲವ 5 ಸ್ಟಾರ್ ಸುಮಾರು ಇವಾಗ ಒಂದು 15 ದಿವಸದಿಂದವ ಎಲ್ಲ ಕವಲು ಹಾಕ್ಯವ್ರೆ. ಯಾರು ಓಡಾಡೋಂಗಿಲ್ಲ, ಏನೂ ಇಲ್ಲ. ಮುಂದೆ ತೋಟದಾರೆಲ್ಲವ ಯಾವ ನೋಟಿಸೂ ಇಲ್ಲ, ಯಾವುದೂ ಇಲ್ಲ. ಮುಂದೆ ತೋಟ ನಮ್ಮದೇ, ನಮಗೇನು ಒಂದು ನೋಟಿಸೂ ಇಲ್ಲ. ಈಗ 6 ತಿಂಗಳಾಗ್ತಿದ್ದು ಬಂದು 5 ಸ್ಟಾರ್ ಹಾಕೋದು, ಕರ್ಕೊಂಡು ಹೋಗೋದು. ಈಗ ಅವ್ರು ಹೇಳ್ತಾರೆ ನಾವು ಕೇವಲ ಸರ್ಕಾರಿ ಜಾಗ ಎಲ್ಲಿದೆ ಅಥವಾ ರಸ್ತೆ ಪಕ್ಕದಲ್ಲಿ ಮಾತ್ರ ಇದನ್ನು ತಗೊಂಡು ಹೋಗ್ತೀವಿ, ನಂತರ ಪೈಪ್ ಹಾಕ್ತೀವಿ, ಅದನ್ನು ಮುಚ್ಚಿಬಿಡ್ತೀವಿ, ಹೀಗಾಗಿ ಯಾರಿಗೂ ಪರಿಹಾರ ಕೊಡಲ್ಲ ಅಂತ. ಇದು ರಸ್ತೆ ನಾವು ಇದರಿಂದ ಬಿಟ್ಟಿಲ್ಲ, ಅದರದ್ದವ ನಾವು ರೈತರು ತಿರ್ಗಾಡಕ್ಕೆ ಅನುತನ ಮೇಲೆ ರೇಖ ನಮ್ಮ ತೋಟಗಳಲ್ಲಿ ಬಿಟ್ಕೊಂಡಿದ್ದೀವಿ. ಖರಾಬು ಪರಾಬು ಏನೂ ಇಲ್ಲ. ಅವರೆಲ್ಲ ಖರಾಬ್ ಇರೋದು ಬಂದು ಎಲ್ಲ ಅಳತೆ ಮಾಡಿದ್ರು, ಖರಾಬ್ ಮ್ಯಾಕ್ ಹೋಯ್ತು ರೋಡು. ಇಲ್ಲಿ ಏನಿಲ್ಲ, ಇದು ರೈತರು ನಾವು ನಮ್ಮ ತೋಟಕ್ಕೆ ಹೋಗಕ್ಕೆ ಅವರು ಅವ್ರ ತೋಟಕ್ಕೆ ಹೋಗಕ್ಕೆ ನಾವು ಬಿಟ್ಕೊಂಡಿರೋದು. ಯಾವುದು ಇಲ್ಲಿ ರಸ್ತೆ ಇಲ್ಲ, ಏನೂ ಇಲ್ಲ. ಈ ಯೋಜನೆ ಇಡೀ ತುಮಕೂರು ಜಿಲ್ಲೆ ಜನರಿಗೆ ಮರಣ ಶಾಸನ ಅಂತ ಮರಣ ಶಾಸನ ಮಾಡಿದ್ದಾರೆ. ಇದು ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ರೈತರು ಒಪ್ಪಿಕೊಂಡು ಜಾಗ ಬಿಟ್ಟು ರೋಡ್ ಮಾಡಿರ್ತಕ್ಕಂಥ ಜಾಗ ಇದು. ಇದು ಸರ್ಕಾರದ ಜಾಗ ಏನಲ್ಲ, ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂಥ ರೋಡ್ ಇದು. ಆದ್ದರಿಂದ ನಾವು ರೋಡ್ ಪಕ್ಕದಲ್ಲಿ ತಗೊಂಡು ಹೋಗ್ತೀವಿ, ಪೈಪ್ ಮುಚ್ಕೊಂಡು ಹೋಗ್ತೀವಿ ಅಂತಂದರೆ ನೀವು ಮಣ್ಣು ಹಾಕ್ಬಿಟ್ಟು ನಮ್ಮ ತೋಟಗಳೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಇಲ್ಲಿ ನಮ್ಮ ಜಮೀನಲ್ಲೇ ತಗೊಂಡು ಹೋಗ್ತಾ ಇದ್ದೀರಾ. ನಮ್ಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ, ಯಾವುದೇ ಒಂದು ನೋಟಿಫಿಕೇಶನ್ ಕೊಟ್ಟಿಲ್ಲ, ಅಥವಾ ರೈತರಿಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಈ ಒಂದು ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಗುಬ್ಬಿ ತಾಲೂಕು ಮತ್ತು ತುಮಕೂರು ಜಿಲ್ಲೆಗೆ ಇದು ಆನಷ್ಟು ನೀರಿಗಾಗಿ ಹೋರಾಡ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ನಮಗೆ ಇದು ಹೋರಾಟ ನಡೀಲೇಬೇಕು. ಸಾವಿರಾರು ಸಂಖ್ಯೆಯಲ್ಲಿ ರೈತರೆಲ್ಲರೂ ಬಂದು ಭಾಗವಹಿಸಬೇಕು. ಇದಕ್ಕಾಗಿ ಇದು ಎಲ್ಲಿಂದ ಆಗುತ್ತೆ ಅಲ್ಲಿಗೆ ಹೊಡಿತಾರ, ಗುಂಡಿಗೆ ಹೊಡಿತಾರ, ಹೊಡಿಲಿ ಬಿಡಿ, ನಾಳೆ ಸಾಯೋದು ಇವತ್ತೇ ಸಾಯೋಣ, ಅದಕ್ಕೇನು ತೊಂದರೆ ಇಲ್ಲ. ನೀರಿಲ್ಲದೆ ಸಾಯೋದಕ್ಕಿಂತ ಹಂಗೆ ಸಾಯೋದು ಬಹಳ ಒಳ್ಳೇದು ಅಂತ ನನ್ನ ಒಂದು 144 ಸೆಕ್ಷನ್ ಅನ್ನುವಂಥದ್ದು ಯಾವಾಗಲೂ ಕೂಡ ಯಾವುದೋ ಅಹಿತಕರ ಘಟನೆಗಳು ನಡೀಬಾರ್ದು, ಅಥವಾ ಇನ್ಯಾವುದೋ ಚುನಾವಣೆ ಬಂದಂಥ ಸಂದರ್ಭದಲ್ಲಿ, ಈ ಥರದ ಸಂದರ್ಭದಲ್ಲಿ ಮಾತ್ರ ಈ ನಿಷೇಧಾಜ್ಞೆಯನ್ನು ಹೇರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕಾರಣಕ್ಕೆ, ಹೋರಾಟವನ್ನು ಹತ್ತಿಕ್ಕುವಂಥ ಕಾರಣಕ್ಕೆ ತಾಲೂಕು ಆಡಳಿತ ಈ ನಿಷೇಧಾಜ್ಞೆ ಹೇರಿದ್ದು, ಇದಕ್ಕೇನು ಹೇಳ್ತೀರಾ?
ಈಗ ಅಲ್ಲಿ ಮುಂದೆ ನೀರು ಹೋಗೈತ್ರಿ ಅಲ್ಲಿ ಹೋಗಿ ತಮಿಳ್ನಾಡಿಗೆ ಹೋಗುತ್ತೆ, ಅಲ್ಲಿಂದ ಅಲ್ಲಿ ಮುಂದಕ್ಕೆ ಅದರಲ್ಲೇ ನೀರು ತಗೊಂಡೋಗ್ಬೋದು. ತಮಿಳ್ನಾಡಿಗೆ ಹೋಗಿ ಹಳ್ಳ ಬಿದ್ದು ಹೋಗೋದ, ಇಲ್ಲಿಂದಲೇ ಬೇಕಿಲ್ಲ ಅವ್ರಿಗೆ ನೀರು. ಒಂದು ಬರೀ 50 ಕಿಲೋಮೀಟರ್ ಹತ್ರದಲ್ಲಿ ಹೋಗ್ತೈತೆ ಅವ್ರಿಗೆ. ನಾಳೆ ಪ್ರತಿಭಟನೆ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಬಿಡಲ್ಲ. ಪೊಲೀಸ್ನವ್ರು ಬಿಡ್ಲಿದ್ರು ನಾವು ಮರಣ ಶಾಸನ ನಾವು ಗುಂಡೊಡಿದ್ರೆ ನಾವೇ ಇಲ್ಲೇ ಸತ್ತೋಗೋದು. ನೀರಿಲ್ದಲ್ಲೇ ತೋಟ ಒಣಗಿಸ್ಕೊಂಡು ಸತ್ತೋಗೋದಕ್ಕಿಂತ ಇಲ್ಲೇ ಸತ್ತೋದ್ರೆ ಏನಾಗಲ್ವಲ್ಲ. ಅದು ರೈತರ ಇದು ಯಾವುದೇ ಕಾರಣಕ್ಕೆ ಮಾಡಕ್ ಬಿಡಲ್ಲ. 900 ಜನ ಪೋಷಕರಿದ್ರೆ ಒಂದು 10,000 ಜನ ರೈತರು ಅವ್ರೀಗ. 5 ಜನಕ್ಕಿಂತ ಜಾಸ್ತಿ ಯಾರು ಸೇರಬಾರ್ದು ಅಂತ ಹೇಳ್ತಾರೆ. ಹೌದು ಸರ್, 5 ಜನಕ್ಕಿಂತ ಜಾಸ್ತಿ ಸೇರಬಾರ್ದು ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದಲೇ ಅನೌನ್ಸ್ ಮಾಡಿದ್ದಾರೆ. ಅಥವಾ ಏನು ಲಾಂಗು ಮತ್ತೊಂದು ಏನು ಹಿಡ್ಕೊಂಡು ಹೋಗಿಲ್ಲ ಅಂದರೆ ನಾವು ಈಗ ರೈತರು ಹೋರಾಟಗಾರರು ಲಾಂಗು ಹಿಂಗು ಹಿಡ್ಕೊಂಡು ಹೋಗ್ತಾರೆ. ಅಲ್ಲ ಹೇಳ್ತೀವಿ ನಾವು ತೋಟಕ್ಕೆ ಹೋಗ್ಬೇಕಾದ್ರೆ ದನಿಗೆ ಮೇವು ತರಬೇಕು. ದನ ಸಾಕಿದ್ದೀವಿ, ಕುಡ್ಲು ಹಿಡ್ಕೊಂಡು ಹೋಗ್ಲೇಬೇಕು ನಾವು ತೋಟಕ್ಕೆ ಹೋಗೋಕ್ಕೆ. ಆವಾಗ ನೀನು ಕುಡ್ಲು ಹಿಡ್ಕೊಂಡು ಬಂದಿದ್ದೆ ಅಂದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಇಂಥ ಸಂದರ್ಭಕ್ಕೆ ಏನು ಮಾಡ್ಬೇಕು ನಾವಿಲ್ಲಿ ಅಲ್ವಾ? ಬರೀ ಇದರಿಂದ ತಗೊಂಡೋಗಿ ಮಾರ್ಕಳ್ಳಿ ಡ್ಯಾಮ್ನಿಂದ ಬರೀ 50 ಕಿಲೋಮೀಟರ್ ತಗೊಂಡೋಗಿದ್ರೆ ಕಲ್ಲೂರು ಕೆರೆಗೆ ನೀರು ಹೋಗುತ್ತೆ. ಇಲ್ಲಿಂದ ಹೋದ್ದು ಮಾರ್ಕಳ್ಳಿ ಡ್ಯಾಮ್ನಿಂದ ಹೋಗಿ ತಮಿಳ್ನಾಡು ಸಮುದ್ರ ಬೀಳ್ತೈತೆ, ಅಲ್ಲಿಂದ ತಗೊಂಡೋಗಿದ್ದು ಅವ್ರಿಗೂ ಅನುಕೂಲ ಆಗೋದು, ಇಲ್ಲಿರ್ತಕ್ಕಂಥ ನಮಗೂ ಅನುಕೂಲ ಆಗೋದು. ಇದನ್ನು ಮಾಡ್ಬೋದಾಯ್ತಲ್ಲ. ಈಗ ನೋಡಿ ವೀಕ್ಷಕರೇ, ರೈತರು ಹೇಳ್ತಾ ಇರುವಂಥದ್ದು, ರೈತರು ಪ್ರತಿಭಟನೆಗೆ ಮುಂದಾದರೆ, ತಮ್ಮ ಹಕ್ಕು ಕೇಳೋದಕ್ಕೆ ಮುಂದಾದರೆ ಗುಬ್ಬಿ ತಾಲೂಕಿನ ತಹಶೀಲ್ದಾರ್ ಅವರು ಆದೇಶವನ್ನು ಹೊರಡಿಸ್ತಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆಯನ್ನು ಹೇರಿದೀವಿ. ಸುಮಾರು ಸುತ್ತಮುತ್ತ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವರು ಜನಜೀವನ ಹೇಗೆ ನಡೆಸಬೇಕು, 5 ಜನರಿಗಿಂತ ಜಾಸ್ತಿ ಜನರು ಸೇರಬಾರ್ದು. ಯಾವುದು ಸ್ಫೋಟಕ ವಸ್ತುಗಳನ್ನು ರೈತರು ಹೋರಾಟಗಾರರು ಯಾಕೆ ತಗೊಂಡು ಹೋಗ್ತಾರೆ? ಹಾಲು ಹಾಕೋರು 25 ಜನ ಹೋಗ್ಬೇಕು ನಾವು. ಅಲ್ಲ ಒಂದು ಸರಿ ಹಾಲು ಹಾಕ್ಬೇಕು ಅಂದರೆ 25 ಜನ ಇರಬೇಕು, 50 ಬೈಕ್ ಇರುತ್ತೆ. ಅಂಥದ್ರಲ್ಲಿ ಇವರು 5 ಜನ ಹೋಗ್ಕೊಡ್ದು ಅಂದರೆ ಹಾಲು ತಂದು ಅವರೇ ತಹಸೀಲ್ದಾರ್ ಬಂದು ತಗೊಂಡೋಗ್ಲಿ ಹೇಳು. ಅವ್ರವ್ರ ಮಂತಕ್ಕೆ ಹೋಗ್ಬಿಟ್ಟು ಹಾಕ್ಸ್ಕೊಂಬಿಟ್ಟು ಯಾರು 5 ಜನ ಸೇರೋದೇ ಬೇಡ, 10 ಕಿಲೋಮೀಟ್ರ್ ವ್ಯಾಪ್ತಿ ಹೇಳವ್ರೆ ನನಗೆ ಅವರೇ ತಂದು ಹಾಕ್ಲಿ. ಗುಬ್ಬಿ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಏನಾದರೂ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ವಾ ಆಗಿದ್ರೆ? ಬೆಲೆನೇ ಇಲ್ಲ. ಇವ್ರದ್ದು ಏನಿದ್ರು ಈ ದುರ್ಬಳಕೆ ಮಾಡ್ತಾ ಇರೋದು. ರಾತ್ರಿನಾಗ ಬರ್ತಾರೆ, ದುರಾಡಳಿತದಿಂದ ನಡೀತಾ ಇರೋ ಇದು ಚಾನಲ್ ಬಿಟ್ಟರೆ ಇದು ಶಾಂತಿಯುತವಾಗಿ ಎಲ್ಲರೂ ರೈತರೇ, ಅವ್ರಿಗೂ ನೀರು ಬೇಕು. ಆದರೆ ತಗೊಂಡೋಗೋ ರೀತಿಯಲ್ಲಿ ತಗೊಂಡೋಗ್ತಾ ಇಲ್ಲ ಇವರು ದೌರ್ಜನ್ಯದಿಂದ ತಗೊಂಡೋಗ್ತಾ ಇರೋದ್ರಿಂದ ರೈತರು ಭಾರಿ ಕಂಡಿಸೋದಂತೂ ನಾಳಿಂದ ಗ್ಯಾರಂಟಿ. ನಾಳಿಕೇನು ಒಂದೇ ದಿನ ಮಾಡಲ್ಲ. ನಾಳೆ 144 ಇರುತ್ತೆ, ಅರ್ಧ ಜನ ಎದುರಿ ಕಾಣುತ್ತೆ, ಬರೋಲ್ಲ. ಆದರೆ 144 ಮುಗಿದ ಮೇಲೂ ಸಹ ಇದು ನಿರಂತರವಾಗಿ ನಡೀತಾ ಇದೆ, ಹೋರಾಟ ನಡೀತಾ ಇದೆ. ವರ್ಷದಿಂದ ನಡೀತದೆ ಸರ್, ಅದು ಹೋರಾಟ ನಡೀತಲೇ ನಡೀತೈತೆ, ಈಗಲೂ ನಡೆಯುತ್ತೆ, ಮುಂದೂ ನಡೆಯುತ್ತೆ. ಇವರು ಮಾಡ್ತಾ ಇರೋ ಅನ್ಯಾಯಕ್ಕೋಸ್ಕರವಾಗಿ ಇದು ಹೋರಾಟ ಮಾಡಲೇಬೇಕು ರೈತರು. ಅದರಿಂದ ಈಗ ಇದನ್ನ ನಂಬ್ಕೊಂಡು ಸಾವಿರಾರು ಗಿಡ ಅಡಿಕೆ ಗಿಡ ಮಾಡ್ಕೊಂಡವ್ರು ಎಲ್ಲರೂ ರೈತರು, ತೆಂಗು ಎಲ್ಲ ಮಾಡ್ಯಾರೆ. ನಮಗೆ ಕುಡಿಯೋಕ್ಕೆ ನೀರು ಇಲ್ದಂಗೆ ಆದಮೇಲೆ ನಾವು ಇನ್ಯಾಕಿರ್ತೀವಿ, ಇಲ್ಲಿ ಎಲ್ಲ ಹಾಳಾಗಿ ಹೋಗ್ತಾ ಇದೀವಲ್ಲ. ಅದರಿಂದ ಹೋರಾಟ ಮಾಡಲೇಬೇಕು. ಬಿಡಿ, ನಾವು ಅಲ್ಲೇ ಇರ್ತೀವಿ ಒಂದು 2 ದಿವಸ, ಅದಕ್ಕೇನಂತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಇಲ್ಲಿನ ಗ್ರಾಮಸ್ಥರು, ಸ್ಥಳೀಯರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಇಷ್ಟೆಲ್ಲ ರೈತರ ವಿರೋಧವನ್ನು ಕಟ್ಟಿಕೊಂಡು, ಇಡೀ ತುಮಕೂರಿನ ಜನರ ವಿರೋಧವನ್ನು ಕಟ್ಟಿಕೊಂಡು ಈ ಯೋಜನೆಯನ್ನು ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕೆಲವರ ಸ್ವಪ್ರತಿಷ್ಠೆ ಇದೆಯಾ, ಅಥವಾ ಯಾವುದೋ ಒಂದು ಜಿಲ್ಲೆಗೆ ಒಳ್ಳೇದು ಮಾಡ್ಲಿಕ್ಕೆ ಹೋಗಿ ತುಮಕೂರು ಜನರಿಗೆ ವಿಷವನ್ನು ಉಣಿಸ್ಲಿಕ್ಕೆ ಹೊರಟಿದ್ದಾರಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬಂದ ಮೇಲಿಂದ ಎಲ್ಲರಿಗೂ ಕೂಡ ಬಹಳ ಪ್ರಯೋಜನಗಳಾಗಿತ್ತು. ಈ ಕಡೆ ರೈತರಿಗೂ ಕೂಡ ಪ್ರಯೋಜನಗಳಾಗಿತ್ತು. ಈಗ ತುಮಕೂರು ನಗರದ ಕೂಡ ಬಹಳ ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ. ತುಮಕೂರು ಜನರಿಗೆ ಕುಡಿಯುವ ನೀರು ಕೂಡ ಇದೇ ಹೇಮಾವತಿ ಕೆನಾಲ್ನಿಂದಲೇ ಬರ್ತಾ ಇತ್ತು. ಹೀಗಾಗಿ ಈ ಹೇಮಾವತಿ ಕೆನಾಲ್ನಿಂದ ಬರ್ತಾ ಇದ್ದಂಥ ನೀರನ್ನು ಈಗ ರಾಮನಗರ ಜಿಲ್ಲೆಗೆ ಸ್ಪ್ಲಿಟ್ ಮಾಡಿಬಿಟ್ರೆ, ಅಲ್ಲಿಗೆ ಕೊಂಡೊಯ್ದುಬಿಟ್ರೆ ಇಲ್ಲಿನ ಜನರು ಏನು ಮಾಡಬೇಕು ಸ್ವಾಮಿ ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗುತ್ತೆ. ನಾವು ಈ ಒಂದು ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಹಿಟಾಚಿಗಳಿಂದ ಕೆಲಸಗಳು ನಡೀತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಎಷ್ಟೇ ವಿರೋಧ ಆದರೂ, ಎಷ್ಟೇ ಪ್ರತಿಭಟನೆ ಆದರೂ ಕೂಡ ನಾವು ಯಾರಿಗೂ ಅಂದರೆ ಕೇರೆ ಮಾಡಲ್ಲ ಅನ್ನುವಂಥ ರೀತಿಯಲ್ಲಿ ಮೊಂಡು ಬಿದ್ದಿದ್ದ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಜನರ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ, ಹೋರಾಟಗಾರರ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ, ಅವರನ್ನು ಕೇಳುವಂಥ ಕೆಲಸಕ್ಕೂ ಹೋಗ್ತಾ ಇಲ್ಲ. ಹೀಗಾಗಿ ಇದು ಸಂಪೂರ್ಣವಾದಂಥ ಪ್ರಜಾಪ್ರಭುತ್ವ ವಿರೋಧಿ ನಿರ್ಧಾರ ಅನ್ನುವಂಥ ಮಾತನ್ನು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಂಜಯ್ ಜೊತೆ ಹರ್ಷ ಶೆಟ್ಟಿ, ಪ್ರಜಾಶಕ್ತಿ ಟಿವಿ, ತುಮಕೂರು.